ಹಲೋ. ಕೇಳಿಸ್ತಾ ಇದೆಯಾ? ಹಲೋ. ಹಾಂ ಮ್ಯಾಮ್, ಕೇಳಿಸ್ತಾ ಇದೆ. ಇದು ಶಿವಮೊಗ್ಗದಿಂದ ಕಾಲ್ ಮಾಡ್ತಾ ಇರೋದು, ಅಮೃತ ಅಂತ ಹೇಳಿ. ಸರಿ, ಓಕೆ. ಯಾರ ಬಗ್ಗೆ ಕೇಳಬೇಕು? ಹಾಂ, ನಮ್ಮ ಬಗ್ಗೆನೇ ಕೇಳಬೇಕಿತ್ತು ಮ್ಯಾಮ್. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ ನಿಮ್ಮದು. 18 ಆಗಸ್ಟ್ 2003. 18/8/2003. ಹ್ಞೂ. ಓಕೆ, ಹುಟ್ಟಿದ ಸಮಯ? ಹುಟ್ಟಿದ ಸಮಯ ಮಧ್ಯಾಹ್ನ 1:30. ಓಕೆ, ಏನು ಪ್ರಶ್ನೆ ಇದೆ ಕೇಳಿ, ಗುರುಜಿ ಇದ್ದಾರೆ, ಮಾತಾಡಿ. ಹಲೋ ಗುರುಜಿ. ಅಮ್ಮ ನಮಸ್ಕಾರ, ಹೇಗಿದ್ದೀರಿ? ಏನು ಊಟ ಮಾಡಿದ್ರಿ? ಹಾಂ ಗುರುಜಿ, ಮಧ್ಯಾಹ್ನ ರೊಟ್ಟಿ ತಿಂದಿದ್ದೆ. ಓಕೆ. ಹಾಂ ಗುರುಜಿ, ಅದೇ ನಮ್ಮ ಜಾಬ್ ಬಗ್ಗೆ ಕೇಳಬೇಕಿತ್ತು. ಎಷ್ಟೇ ಕಡೆ ಜಾಬ್ ಹುಡುಕಿದ್ರು ಜಾಬ್ ಆಗ್ತಾ ಇಲ್ಲ. ಅದೇ ಜಾಬ್ ಬಗ್ಗೆ ಸ್ವಲ್ಪ ಕೇಳಬೇಕಿತ್ತು ಗುರುಜಿ. ಅಮ್ಮ ನನ್ನ ಪ್ರೋಗ್ರಾಮ್ ನೋಡ್ತೀರಾ? ಹಾಂ ಗುರುಜಿ, ಡೈಲಿ ನಮ್ಮ ಅಮ್ಮ ನೋಡ್ತಾರೆ, ಸೊ ಅದಕ್ಕೆ ಇವತ್ತು ಕಾಲ್ ಮಾಡಿದ್ದು. ಏನು ಇಷ್ಟ ಆಗುತ್ತಮ್ಮ? ನಿನ್ನ ಹೆಸರೇನು ತಾಯಿ? ಅಮೃತ ಅಂತ. ಅಮೃತ ನೋಡಿ ಅಮ್ಮ, ನಿನ್ನ ಜಾಗದಲ್ಲಿ ಚಂದ್ರ ಭಾಗ್ಯಾಧಿಪತಿ ಅಷ್ಟಮದಲ್ಲಿದ್ದಾರೆ. ನಿಮ್ಮ ತಂದೆ ಏನು ಮಾಡ್ತಾಯಿದ್ರು? ನನ್ನ ತಂದೆ ಫಾರ್ಮರ್ ಇದ್ದಾರೆ. ಓಕೆ, ನೀನು ಕನ್ಫರ್ಮ್ ಕೆಲಸ ಸಿಗುತ್ತೆ ಕಣಮ್ಮ. ಭಾಳ ಏನು ಓದಿದ್ಯಾ? BCom ಕಂಪ್ಲೀಟ್ ಆಗಿದೆ. ಏನು ಕೆಲಸ ತಗೋಬೇಕು ಅಂತ ಅನಿಸ್ತಾ ಇದೆ ನಿನ್ನ ಲೈಫಲ್ಲಿ? ನಾನು ಟ್ರೈ ಮಾಡ್ತಾ ಇದ್ದೀನಿ, ಒಂದು ಕಡೆ ಬ್ಯಾಂಕಲ್ಲಿ ಹೇಳಿದ್ದೀನಿ. 100% ನೀನು ಗೌರ್ಮೆಂಟ್ ಕೆಲಸ ಟ್ರೈ ಮಾಡು, ಗೌರ್ಮೆಂಟ್ ಕೆಲಸ ಸಿಗುತ್ತೆ ನಿನಗೆ. ಗುರುಜಿ, ಗೌರ್ಮೆಂಟ್ ಅದೇ ಕೆಲಸ ಗುರುಜಿ, ತುಂಬಾ ಕಡೆ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದೆ, ತುಂಬಾ ಕಡೆ ಮಾಡಿದೆ, ಅದು ಯಾವುದು ನಂಗೆ ಸೆಟ್ ಆಗಲಿಲ್ಲ. ಮತ್ತೆ ಅಲ್ಲೆಲ್ಲ ತುಂಬಾ ಕಿರಿಕಿರಿ ಇತ್ತು. ನಾನು ಇದು ಮಾತಾಡ್ತೀನಿ ಕೇಳಿ, ದಯವಿಟ್ಟು ಹೇಳ್ತೀನಿ ಕೇಳಿ. ನಿನಗೆ ಗೌರ್ಮೆಂಟ್ ಕೆಲಸ ಟ್ರೈ ಮಾಡಿ. ಸದ್ಯಕ್ಕೆ ಯಾವುದೋ ಒಂದು ಕೆಲಸ ಟೆಂಪ್ರರಿ ಮಾಡು. ಒಂದು ಏನಪ್ಪ ಅಂದರೆ ನಿನ್ನ ಕೆಲಸಕ್ಕೋಸ್ಕರ ಭಾನುವಾರ ಅಲ್ವಾ, ಭಾನುವಾರ 4:15 ರಾಹುಗಾಲದಲ್ಲಿ ನಿಮ್ಮ ಮನೇಲಿ ದೇವ್ರ ಮನೇಲಿ ಪೂಜೆ ಮಾಡಿ ಪ್ರಾರ್ಥನೆ ಮಾಡು. 4 ವಾರದಲ್ಲಿ ನಿಂಗೆ ಕೆಲಸ ಸಿಗುತ್ತೆ. ನೆಕ್ಸ್ಟು ಫೋನ್ ಮಾಡ್ತೀವಿ. ಇವಾಗ ರಾಹುಗಾಲ ನೆಕ್ಸ್ಟ್ ವಾರ 4ರಿಂದ 6 ಗಂಟೆಯಲ್ಲಿ ಪೂಜೆ ಮಾಡಿ. ನಾನು ಭದ್ರಕಾಳಿನ ರಾಹುಗಾಲದಲ್ಲಿ ಅಭಿಷೇಕ ಮಾಡ್ಬೇಕು ನನಗೆ ತುಂಬ ಆಸೆ. ಆದರೆ ನಾನು ಲೈವಿಗೆ ಬರ್ತಾರಿಂದ ಗೊತ್ತಿಲ್ಲ. ನೆಕ್ಸ್ಟ್ ರೆಕಾರ್ಡ್ ಮಾಡಿ ಕೂಡ ನಾನು ಇನ್ನು ಮುಂದೆ ಭಗವಂತನ ಕೃಪೆಯಿಂದ ಹೋಗಬೇಕು ಅಂತ ಅನ್ನಿಸ್ತಾ ಇದೆ. ಭದ್ರಕಾಳಿಗೆ ನಾನು ರಾಹುಗಾಲದ ಅಭಿಷೇಕ ನಾನು ತುಂಬ ಇಷ್ಟಪಡ್ತೀನಿ. ಅದು ಭಾನುವಾರ ರಾಹುಗಾಲನ ಪ್ರತಿ ಭಾನುವಾರ ರಾಹುಗಾಲದಲ್ಲಿ ಪ್ರೇಯರ್ ಮಾಡು. ಇಲ್ವಾ ಬೆಳಿಗ್ಗೆ 10:30ರಿಂದ 11:15 ಒಳಗಡೆ, 10:30ರಿಂದ 11:15 ಮಾಡು. ಅವಾಗ ಸೂರ್ಯ 11th ಲಾರ್ಡರ್ ಇರ್ತಾನೆ ಪೂಜೆ ಮಾಡೋ ಜಾಗ ಟೈಮಿಗೆ. ಕೇಳಿದ್ದೆಲ್ಲ ಕೊಡ್ತಾನೆ. 4 ವಾರ ಮಾಡೋ ಕೆಲಸ ಸಿಗುತ್ತೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ. ಹಲೋ ಮೇಡಮ್. ಹಲೋ, ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್ ಅರುಣ್ ಅಂತ. ಓಕೆ, ಯಾರ ಬಗ್ಗೆ ಸರಿ, ಯಾರ ಬಗ್ಗೆ ಕೇಳಬೇಕು? ನನ್ನ ಬಗ್ಗೆನೇ ಕೇಳಬೇಕಾಯ್ತು. ಹೇಳಿ, ಡೇಟ್ ಆಫ್ ಬರ್ತ್ ಹೇಳಿ. 52 ಓಕೆ. 1988. 5/2/88. 1988. ಓಕೆ, ಹುಟ್ಟಿದ ಸಮಯ? 11:20 ಮೇಡಮ್, ಬೆಳಗ್ಗೆ. ಓಕೆ ಸರ್, ಏನು ಪ್ರಶ್ನೆ ಇದೆ ಕೇಳಿ, 11:20. ಹಾಂ 11:20 ಸರ್. ಸರ್ ನಮಸ್ಕಾರ ಸರ್. ನಮಸ್ಕಾರ, ಹೇಗಿದ್ದೀರಾ? ಹಾಂ ಚೆನ್ನಾಗಿದ್ದೀನಿ ಸರ್. ನೀವು ಸರ್? ನಾನು ತುಂಬ ಚೆನ್ನಾಗಿದ್ದೀನಿ. ಅರುಣ್ ಅವ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಸರ್? ನೀವೇನ ಹೆಸರು ಕೊಟ್ಟಿ ಸರ್? ಓ ಸೂಪರ್. ಏನು ಅನ್ಸುತ್ತೆ ಅರುಣ್ ಅವರೇ? ಚಿನ್ನದ ರೇಟ್ ಕಮ್ಮಿ ಆಗುತ್ತೆ, ರಿಯಲ್ ಎಸ್ಟೇಟ್ ಬಿದ್ದೋಗುತ್ತೆ, ವಾರ ಆಗುತ್ತೆ ಅಂತ ಹೇಳಿದಿಲ್ಲ, ನಿಜ ಆಯ್ತಲ್ಲ? ನನ್ನ ಡೇಟಲ್ಲೇ ಆ ವಾರ ಆಯ್ತು, ಸ್ಟಾರ್ಟ್ ಆಯ್ತಲ್ಲ? ಹ್ಞೂ ಸರ್, ನೀವು ಹೇಳ್ದಂಗೆ ಆಗ್ತದೆ ಸರ್. ಇಲ್ಲ ಏನು ಅನ್ಸುತ್ತೆ? ಬೇರೆ ಇಡೀ ಪ್ರಪಂಚದಲ್ಲಿ ನಂತರ ಒಬ್ಬರ ಕೈಲಿ ಹೇಳ್ಸಿ ನೋಡೋಣ. ಹೌದು ಸರ್, ನೀವು ಕ್ರಿಕೆಟ್ ಮ್ಯಾಚಿಂದ ಹಿಡ್ಕೊಂಡು ಎಲ್ಲಾನು ನೀವು ಹೇಳ್ದಂಗೆ ಆಗ್ತದೆ ಸರ್. ರಿಯಲ್ ಎಸ್ಟೇಟ್ ಬಿದ್ದೋಗುತ್ತೆ ಅಂತ ಹೇಳ್ತೀನಿ. ಕಲರ್ ಚೇಂಜ್ ಮಾಡೋದು ಅದೆಲ್ಲ ಹೇಳಿದ್ರಲ್ಲ ಸರ್? RCB ಆಗ್ತದೆ ಸರ್. ಇದು ಕಲರ್ ಚೇಂಜ್ ಅವ್ರು ಉದ್ಧಾರ ಆಗಲ್ಲ ಅಂತ ಹೇಳಿದ್ದೆ. ಹಾಂ ಸರ್. ಕಲರ್ ಚೇಂಜ್ ಮಾಡಿದ್ದು 11ನೇ ವರ್ಷನೇ ಹೆಣ್ಮಕ್ಳು ಕಪ್ ಹೊಡೆದ್ರು. ಹೌದು ಸರ್. ಎಷ್ಟು ಅಂತ ಹೇಳೋಣ ಸರ್, ಜನಕ್ಕೆ ಏನಾಗುತ್ತೆ ಅಲ್ವಾ? ಹೌದು ಸರ್. ನೀವೇನು ಮಾಡ್ತೀರಾ ಅರುಣ್ ಅವರೇ? ಸರ್ ಇಲ್ಲಿ ಬೆಸ್ಕಾಮಲ್ಲಿ ಕೆಲಸ ಮಾಡ್ತೀನಿ ಸರ್. ಗೌರ್ಮೆಂಟಾ? ಇಲ್ಲ ಸರ್, ಪ್ರೈವೇಟ್. ಯಾವ ಏರಿಯಾ? ಸರ್ ವಿಜಯನಗರ ಸರ್. ಒಂದ್ಸತಿ ಬಂದಿದ್ರಿ ನೀವು ವಿಜಯನಗರಕ್ಕೆ? ಬರ್ತಾ ಇರ್ತೀನಿ ಬಿಡಿ ಸರ್. ಹಾಂ, ವಿಜಯನಗರ ದೇವಸ್ಥಾನಕ್ಕೆ ಬಂದಿದ್ರಿ ಸರ್ ನೀವು? ಓಕೆ. ಏನು ಕೇಳಬೇಕು ಅಂತೀರ ಅರುಣ್ ಅಣ್ಣ? ಸರ್ ಅದೇ ನಮ್ಮ ಬಗ್ಗೆನೇ ಕೇಳಬೇಕಾಯ್ತು. ಅದು ಏನೇನು ಪಾಯಿಂಟ್ಸ್ಗಳು ಏನಿದ್ದಾವೆ? ಅದೇ ನಮ್ಮ ಲೈಫ್ ಹೆಂಗಿರುತ್ತೆ, ಮತ್ತೆ ಮಗು ಆಗಿಲ್ವಾ? ಇನ್ನೂ ಆಗಿಲ್ಲ ಸರ್. ಓಕೆ, ಇಲ್ಲಿ ನೋಡಿ, ನಿಮ್ಗೆ 12ನೇ ಮನೆಯಲ್ಲಿ ಬಹಳ ವಿಶೇಷ ರಾಹು ಗ್ರಹ ಇದ್ದಾನೆ. ಹಾಗಾಗಿ 5ನೇವನಾಗಿ 8ನೇ ಮನೆಗೆ ಹೋಗಿದ್ದಾನೆ. ಹಾಗಾಗಿ ಗುರು ಲಗ್ನದ ತುಂಬ ಲೇಟ್ ಮಕ್ಕಳಾಗುತ್ತೆ ಅಂತ ಹೇಳುತ್ತೆ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಈಗ ಸರ್ ಒಂದು 5 ತಿಂಗಳಾಗಿದೆ. ಓಕೆ, ಲೇಟ್ ಮದುವೆ ಆಗುತ್ತೆ, ಮಕ್ಕಳಾಗುತ್ತೆ ಅಂತ ಹೇಳುತ್ತೆ. ಇದಕ್ಕೆ ಒಂದೇ ಒಂದು ಮಧುರೆ ಮೀನಾಕ್ಷಿ ಸುಂದರೇಶ್ವರಿಗೆ ಭಾನುವಾರ ಸಹ ಹೋಗಿ ಒಂದು ದರ್ಶನ ಮಾಡಿ ಸರ್. ಕೇಳ್ತೈತೆ ಅರುಣ್ ಅವರೇ? ಹಾಂ,
ಮಧುರೆ ಮೀನಾಕ್ಷಿನಾ ಸರ್? ಮಧುರೆ ಮೀನಾಕ್ಷಿಗೆ ಹೋಗಿ ಒಂದು ಭಾನುವಾರ ಅಭಿಷೇಕ ಮಾಡಿ ಮತ್ತು ಸೂರ್ಯನಾರಾಯಣ ಟೆಂಪಲ್ ಕುಂಭಕೋಣಮೊಳಗೆ ಒಂದು ದರ್ಶನ ಮಾಡಿ, ತುಂಬ ಒಳ್ಳೆಯದಾಗತ್ತೆ. ಮನೆಯಲ್ಲಿ ಮಕ್ಕಳಾಗಕ್ಕೆ ಸ್ಟೋನ್ಗಳಿದೆ. ನಂಗೆ ಗೊತ್ತಿಲ್ಲ, ನಂಗೆ ಗಾಬರಿ ಬಿದ್ದೋದೆ. ಮೊನ್ನೆ ಒಬ್ರು ಯಾರೋ 13 ವರ್ಷದ ಮಕ್ಕಳಿರಲಿಲ್ಲ, ಸ್ಟೋನ್ ಕೊಟ್ಟು 3 ತಿಂಗಳಿಗೆ 2 ತಿಂಗಳು ಮಗು ಹುಟ್ಟಿ ಇವಾಗ ಅವನು ಮುಹೂರ್ತ ಕೇಳಕ್ಕೆ ಬಂದಿದ್ದ. ಗಾಬರಿ ಆಗೋಗ್ಬಿಟ್ಟೆ ನಾನು. ಇರೋ ಗುರು ನಾವು ಕೊಡ್ತೀವಿ, ಅವ್ನು ದುಡ್ಡು ಕೊಟ್ಟೆ ಒಂದು 3-4 ತಿಂಗಳು ಕಾದೆ ನಾನು. ನಂಗೆ ಸಿಗ್ತಾಯಿಲ್ಲ ಇರೋ ಗುರು ಅಂತ. ಹಂಗೇನಾದ್ರು ಆ ಸ್ಟೋನ್ಗಳಿದ್ರೆ ನಮ್ಮಲ್ಲಿ ತರಿಸ್ಕೊಳ್ಳಿ, ಮಕ್ಕಳಾಗುತ್ತೆ. ಬೆಡ್ರೂಮಲ್ಲಿ ಇಡಿ. ನಿಮ್ಮ ಥಿಂಕಿಂಗ್ ಯೋಚನೆ ಮಾಡೋದು ಪಾಸ್ ಮಾಡುತ್ತೆ. ಹೆಂಗೆ ಅಂದರೆ ಭಾಳ ರಿಸಲ್ಟನ್ನು ನೀವು ರಪ್ಪನ್ನು ಕೊಡುತ್ತೆ. ಅದು ಒಳ್ಳೆಯದಾಗಲಿ ಸರ್. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ನಮಸ್ತೆ ಸರ್, ಸ್ವಲ್ಪ ಜೋರಾಗಿ ಮಾತಾಡಿ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಮೈಸೂರಿಂದ ದೇವರಾಜ್ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕು? ಇಲ್ಲ, ನಮ್ಮ ಮಕ್ಕಳ ಬಗ್ಗೆ ಕೇಳ್ಬೇಕಾದ್ರೆ. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. ದೊಡ್ಡೊಂದು 14 ಒಬ್ರು ಬಗ್ಗೆ ಮಾತ್ರ ಕೇಳೋಕ್ಕಾಗತ್ತೆ, ಯಾರು ಒಬ್ರು ಬಗ್ಗೆ ಕೇಳಿ, ಅವ್ರ ಡೇಟ್ ಆಫ್ ಬರ್ತ್ ಹೇಳಿ. 14/6/2022. ಏನು ಪ್ರಶ್ನೆ ಏನು? ಸರ್ ಏನು ಪ್ರಶ್ನೆ? ಏನ್ ಪ್ರಶ್ನೆ? ಅವಂಗೆ ಜಾಗ ತೆಗಬೇಕಂತಿದೀವಿ, ಅವ್ರ ಹೆಸರು ಮಾಡಿಸ್ಬೋದೋ ಇಲ್ವೋ ಅಂತ. ಚಾರ್ಟೆಂಟ್ ಅಕೌಂಟಾ? ಇಲ್ಲ, ಜಾಗ ತೆಗ್ದಿದ್ವಿ, ಅವ್ರ ಹೆಸರು ಬರ್ಸ್ಬೋದೋ ಅಂತ. ಕೊಡಿ ಡೇಟ್ ಆಫ್ ಬರ್ತು. 14/6/2022. 14/6/2022. ಸಾರಿ, 2002. ಟೈಮಿಂಗ್ಸು? ಟೈಮಿಂಗ್ಸ್ ಎಷ್ಟು? 1 ಗಂಟೆನಾ? ಕಡಿಮೆ. 1 ಗಂಟೆ 5 ನಿಮಿಷ. 1 ಗಂಟೆ 5 ನಿಮಿಷ. ಜಾಗ ಎಲ್ಲಿ ತಗೊಂಡಿರಾ ಸರ್? ಎಷ್ಟಕ್ಕೆ ತಗೊಂಡಿರಾ? ಜಾಗ ಇನ್ನೂ 34 ವ್ಯಾಪಾರ ಆಗಿದೆ. ನಾಳೆ ಅಡ್ವಾನ್ಸ್ ಕೊಡಬೇಕು ಅದಕ್ಕೆ. ಬೆಳಿಗ್ಗೆನ ಸಂಜೆನ? 1 ಗಂಟೆ 5 ನಿಮಿಷ. ರಾತ್ರಿ. AM ಅಂತ. ಅವ್ರ ಹೆಸರು ಮಾಡಿಸ್ಬೋದು? ಮಾಡಿಸಿ ಸರ್. ಮಾಡಿಸ್ಬೋದಾ? ಮಾಡಿಸಿ, ಕಣ್ಣು ಮುಚ್ಕೊಂಡು ಮಾಡಿಸ್ಬೋದು. ಮಾಡಿಸಿ ಸರ್, ಆಗುತ್ತೆ. ಹಾಗೆ ನಮ್ಮ ಚಿಕ್ಕೊಂದು ಕೇಳ್ಬೋದಾ? ಆಫೀಸಿಗೆ ಬನ್ನಿ ಸರ್, ಒಬ್ರು ಜಾತಕ ಕೇಳಕ್ಕೆ ದುಡ್ಡಾಗುತ್ತೆ, ಚಾರ್ಜ್ ಮಾಡಿಬಿಟ್ಟು ಕೇಳಿ ಸರ್. ಓಕೆ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ.